ಆತ್ಮೀಯ ವಿದ್ಯಾರ್ಥಿಗಳೇ, ಎರಡನೇ ಅಧ್ಯಾಯ ಬಹುಪದೋಕ್ತಿಯಲ್ಲಿ ಒಂದು ಅಂಕದ ಪ್ರಶ್ನೆಗಳು ಯಾವ ಥರನಾಗಿರ್ತಾವ ಅನ್ನೋದನ್ನು ನೋಡೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಂಟು ಬ್ರೆಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಪ್ಲಸ್ 5 ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬಹುಪದೋಕ್ತಿಯ ಡಿಗ್ರಿ ಅಂದರೂ ಒಂದ, ಮಹತ್ತಮ ಘಾತ ಅಂದರೂ ಒಂದ ಬರೆಯಿರಿ ಅಂತಾರು. ನೋಡ್ರಿ, ಪಿ ಆಫ್ ಎಕ್ಸ್ ಗುಂಡ್ಲೆ ಎಕ್ಸ್ ಸ್ಕ್ವಯರ್ ಎಕ್ಸ್ ಕ್ಯೂಬ್ ಪ್ಲಸ್ 3x ಪ್ಲಸ್ 5x ಸ್ಕ್ವಯರ್ ಪ್ಲಸ್ 1. ಮಹತ್ತಮ ಘಾತ ಅಥವಾ ಡಿಗ್ರಿ ಅಂದ್ರೆ ಏನು? ಈ ಕೊಟ್ಟಂಥ ಬಹುಪದೋಕ್ತಿಯೊಳಗೆ ಚರಾಕ್ಷರದ ಘಾತ ಅತಿ ಹೆಚ್ಚು ಯಾವ್ದು ಇರ್ತೈತಿ ಅದರದ್ದು ಡಿಗ್ರಿ ಅಥವಾ ಮಹತ್ತಮ ಘಾತ ಆಗಿರ್ತೈತಿ. ಇಲ್ಲಿ ಯಾವುದೈತಿ ನೋಡ್ರಿ, 3 ಅನ್ನೋದು ಹೆಚ್ಚೈತಿ, ಇಲ್ಲಿ 2 ಐತಿ, 1 ಐತಿ. ಸೊ ಮಹತ್ತಮ ಘಾತ ಅಥವಾ ಡಿಗ್ರಿ ಏನಾಯ್ತು ಅಂತಂದ್ರೆ 3 ಆಯ್ತು. ಇನ್ನು ಎಕ್ಸ್ ಘಾತ 4 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರಿಬೇಕು ಅಂದಾರು. ಈ ದತ್ತ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅತಿ ಹೆಚ್ಚು ಯಾವುದೈತಿ? ಚರಾಕ್ಷರದ ಘಾತ ಸೂಚಿ 4 ಐತಿ. ಸೊ ಡಿಗ್ರಿ ಏನಾಗಿರ್ತೈತಿ ಅಂದರೆ ಇಲ್ಲೇ 4 ಆಗಿರ್ತೈತಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25 ಆದರೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂದಾರು. ಶೂನ್ಯತೆ ಅಂದ್ರೆ 0 ಇರ್ತೈತಿ, ಎಕ್ಸ್ ಸ್ಕ್ವೇರ್ ಮೈನಸ್ 25. ಸೊ 25 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 25, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 5. ವರ್ಗ ಬಹುಪದೋಕ್ತಿ ಇತ್ತು ಅಂದ್ರೆ ಶೂನ್ಯತೆಗಳು ಏನಿರ್ತಾವು ಅಂದರೆ 2 ಇರ್ತಾವು. ಸೊ ಒಂದು ಪ್ಲಸ್ 5 ಐತಿ, ಇನ್ನೊಂದು ಮೈನಸ್ 5 ಐತಿ. ಇಲ್ಲಿ ನೋಡ್ರಿ, ಈ ಬಹುಪದೋಕ್ತಿಯ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5x ಸ್ಕ್ವಯರ್ ಮೈನಸ್ 6x ಕ್ಯೂಬ್ ಮೈನಸ್ 7x ಪ್ಲಸ್ 1 ಡಿಗ್ರಿ ಬರೆಯಿರಿ ಎಂದಾರು. ಕೊಟ್ಟಂಥ ಬಹುಪದೋಕ್ತಿಯ ಡಿಗ್ರಿ ಎಷ್ಟೈತಿ ನೋಡ್ರಿ, ಅತಿ ಹೆಚ್ಚಿನ ಘಾತ ಸೂಚಿ ಎಷ್ಟೈತಿ? 3 ಐತಿ. ಸೊ ಮಹತ್ತಮ ಘಾತ ಅಥವಾ ಡಿಗ್ರಿ ಏನಾಗೈತಿಪ್ಪ ಅಂದ್ರೆ 3 ಆಗೈತಿ. ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಬರೆಯಿರಿ. ರೇಖಾತ್ಮಕ ಬಹುಪದೋಕ್ತಿ ಹೆಂಗಿರ್ತೈತಿ? ಎ ಎಕ್ಸ್ ಪ್ಲಸ್ ಬಿ ಎ ಈಸ್ ನಾಟ್ ಈಕ್ವಲ್ ಟು 0. ಎಕ್ಸ್ ಐತಿ, ಚರಾಕ್ಷರದ ಘಾತ ಏನಾಗಿರ್ತೈತಿ? 1 ಇರ್ತೈತಿ. ಸೊ ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಏನಾಗಿರ್ತೈತಿ ಅಂತಂದ್ರೆ 1 ಆಗಿರ್ತೈತಿ. ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 8 ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎಂದಾರು. ನೋಡ್ರಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 5x ಪ್ಲಸ್ 8 ಆದರ್ಶ ವರ್ಗ ಬಹುಪದೋಕ್ತಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಗೆ ಕಂಪೇರ್ ಮಾಡೋನು. ಎ ಅಂದ್ರೆ 1 ಐತಿ, ಬಿ ಅಂದ್ರೆ 5 ಐತಿ, ಸಿ ಅಂದ್ರೆ 8 ಐತಿ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ 5/1. ಶೂನ್ಯತೆಗಳ ಮೊತ್ತ ಏನಾಗೈತಿ ಅಂದ್ರೆ ಮೈನಸ್ 5. ಇನ್ನು ನೆಕ್ಸ್ಟ್ ಪ್ರಶ್ನೆ, ಈ ಬಹುಪದೋಕ್ತಿಯ ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಎಂದಾರು. ಕಂಪೇರ್ ಮಾಡೋನು ಆದರ್ಶ ಬಹುಪದೋಕ್ತಿಗೆ. ಎ ಅಂದ್ರೆ 1 ಐತಿ, ಬಿ ಅಂದ್ರೆ 3 ಐತಿ, ಸಿ ಅಂದ್ರೆ ಮೈನಸ್ 10 ಐತಿ. ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಮೈನಸ್ 10/1. ಸೊ ಆ ಶೂನ್ಯತೆಗಳ ಗುಣಲಬ್ಧ ಎಷ್ಟೈತಿ ಅಂದ್ರೆ ಮೈನಸ್ 10. ಇನ್ನು ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ಈಗಾಗಲೇ ಬರ್ತೀವಿ. ಏನ? ಎ ಎಕ್ಸ್ ಪ್ಲಸ್ ಬಿ ಎ ಈಸ್ ನಾಟ್ ಈಕ್ವಲ್ ಟು 0. ಶೂನ್ಯತೆಗಳ ಮೊತ್ತ 5 ಐತಂತ, ಗುಣಲಬ್ಧ 6 ಆಗಿರ್ತಕ್ಕಂಥ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತಂದಾರು. ಎಕ್ಸ್ ಸ್ಕ್ವಯರ್ ಮೈನಸ್ ಶೂನ್ಯತೆಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಶೂನ್ಯತೆಗಳ ಗುಣಲಬ್ಧ. ಸೊ ಎಕ್ಸ್ ಸ್ಕ್ವಯರ್ ಮೈನಸ್ ಮೊತ್ತ 5x ಶೂನ್ಯತೆಗಳ ಗುಣಲಬ್ಧ ಎಷ್ಟೈತಿಪ್ಪ ಅಂತಂದ್ರೆ 6. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 6 ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧವನ್ನು ಬರೆಯಿರಿ ಅಂದಾರು. ಇಲ್ಲೇ ಏನು ಮಾಡೋನು ಅಂದ್ರೆ ಆದರ್ಶ ವರ್ಗ ಬಹುಪದೋಕ್ತಿಗೆ ಕಂಪೇರ್ ಮಾಡೋನು. ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಇಲ್ಲ, ಸೊ 0 ಇಂಟು ಎಕ್ಸ್ ಮೈನಸ್ 6 ಬರೆಯೋನು. ಯಾಕಂದ್ರೆ ನೋಡಲಿಕ್ಕೆ ಕಣ್ಣಿಗೆ ಕಾಣಕತ್ತೈತಿ, ಬಟ್ 0 ಇಂಟು ಎಕ್ಸ್ 0 ಆಗ್ತೈತಿ, ಅದ್ರ ಬೆಲೆ ಇಲ್ಲ, ಶೂನ್ಯ ಆಗೈತಿ. ಕಂಪೇರ್ ಮಾಡ್ರಿ, ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಎ ಅಂದರೆ ಎಷ್ಟೈತಿ? 1 ಐತಿ, ಬಿ ಅಂದ್ರೆ 0 ಐತಿ, ಸಿ ಅಂದ್ರೆ ಮೈನಸ್ 6 ಐತಿ. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಮೈನಸ್ 6/1. ಸೊ ಅವುಗಳ ಗುಣಲಬ್ಧ ಏನಾಗೈತಿಪ್ಪ ಅಂತಂದ್ರೆ ಮೈನಸ್ 6.